ಮಾಡಿದ್ದೇವೆ. ಒಂದು ಮಹಾಭಾರತ ಅಂತ ಹೇಳಿದ್ರೆ ಅದರಲ್ಲಿ ಬರೀ ಕೌರವ ಪಾಂಡವರ ಕಥೆ ಇದೆ ಅಂತ ತಿಳ್ಕೊಳ್ಬೇಡಿ, ನೂರಾರು ಉಪಕಥೆಗಳಿವೆ. ಇದನ್ನು ಹೇಳ್ತಾ ಇನ್ನೊಂದು ಹೇಳೋದು, ಅದನ್ನು ಹೇಳ್ತಾ ಮತ್ತೊಂದು ಹೇಳೋದು, ಅದನ್ನು ಹೇಳ್ತಾ ಮತ್ತೊಂದು ಹೇಳೋದು, ಹೀಗೆ ಉಪಕಥೆಗಳ ಬಹಳ ದೊಡ್ಡದ ಒಂದು ಸಂದೋಹವೇ ನಮಗೆ ಮಹಾಭಾರತದಂತಹ ಕೃತಿಯಲ್ಲಿ ಕಾಣ್ತದೆ. ಅಥವಾ ಯಾವುದೇ ನಮ್ಮ ಶಾಸ್ತ್ರಗಳಲ್ಲಿಯೂ ಹಾಗೆ. ಆಯುರ್ವೇದ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಅಂಶಗಳು ಬರ್ತದೆ. ಸುಶ್ರುತ ಸಂಹಿತೆಯಲ್ಲಿ ಚರ್ಚೆ ಮಾಡೋದು ಹೇಗೆ, ಡಿಬೇಟ್ ಹೇಗೆ ಮಾಡಬೇಕು ಅನ್ನೋ ಅಂಶವೂ ಬರ್ತದೆ. ನೋಡಿ, ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕ, ಅದರಲ್ಲಿ ಡಿಬೇಟ್ ಹೇಗೆ ಮಾಡಬೇಕು ಅನ್ನೋ ವಿಷಯವೂ ಅದರ ಜೊತೆಗೆ ಬರ್ತದೆ. ಹೀಗೆ ವಿಷ್ಣು ಧರ್ಮೋತ್ತರ ಪುರಾಣ ಹೇಳಿದ್ರೆ ಅದರಲ್ಲಿ ನಿಮಗೆ ಚಿತ್ರಕಲೆ, ಶಿಲ್ಪಶಾಸ್ತ್ರ ಇಂತಹ ವಿಷಯಗಳೆಲ್ಲ ಬರ್ತಾ ಹೋಗ್ತದೆ. ಹೀಗೆ ಒಂದರೊಳಗೊಂದು ತಳುಕು ಹಾಕಿಕೊಂಡು ಒಂದಕ್ಕೊಂದು ಬೆಸೆದುಕೊಂಡು ಎಲ್ಲವೂ ಒಟ್ಟೊಟ್ಟಿಗೆ ಬರ್ತದೆ. ಒಂದು ಮಾತ್ರ ಇಷ್ಟು ಮಾತ್ರ ಸೆಪರೇಟು, ಅದು ನಮ್ಮ ವಿಷಯ ಅಲ್ಲ, ಆ ರೀತಿಯ ಒಂದು ಧೋರಣೆ ಭಾರತೀಯ ಪರಂಪರೆಯಲ್ಲಿ ಕಾಣುತ್ತದೆ. ಆ ಒಂದು ಮನೋಧರ್ಮವನ್ನು ಇಟ್ಟುಕೊಂಡು ಇವರು ಭಾರತದ ಕಥನ ಕ್ರಮ ಹೇಗುಂಟು, ನಮ್ಮ ಪರಂಪರೆಯ ಕಥನ ಕ್ರಮ ಹೇಗಿದೆ, ಆ ನಿಟ್ಟಿನಲ್ಲಿ ಇವರು ಹೇಳ್ಕೊಂಡು ಹೋಗಿದ್ದಾರೆ. ಆದ್ರಿಂದ ಇಲ್ಲಿ ಮೊದಲಿಗೆ ಏನಂದ್ರೆ ಒಂದು 15-16ನೇ ಶತಮಾನದ ಒಂದು ಒಬ್ಬ ಗೋವಿಂದ ಹೆಗಡೆ ಅಂತ ಇರ್ತಾನೆ, ಅವನ ಮಕ್ಕಳು, ಅವನ ತಮ್ಮಂದು ಮಕ್ಕಳು, ಹೀಗೆ ಅವರ ಸಂಸಾರ, ಅವರ ವಂಶದ ಒಬ್ಬೊಬ್ಬರದೇ ಕಥೆ ಬರ್ತದೆ. ಆದರೆ ಬರೀ ಅವರ ವಂಶದ ಕಥೆ ಆಗದೆ ಆಗಿನ ಸಂದರ್ಭ ಏನಿತ್ತು, ಸನ್ನಿವೇಶ ಏನಿತ್ತು, ರಾಜರು, ಆಗಿನ ಜೀವನ ಕ್ರಮ ಹೇಗಿತ್ತು, ಇದಕ್ಕೆಲ್ಲ ಸಂಬಂಧಪಟ್ಟ ವಿಷಯಗಳನ್ನು ಹೇಳುತ್ತಾ ಒಂದು ಚರಿತ್ರೆಯ ಅಂಶ, ಏನೋ ಒಂದು ಆಗಿನ ಸಾಮಾಜಿಕ ಪರಿಸ್ಥಿತಿ, ರಾಜರ ವಿಷಯ, ಇನ್ನೇನೇನೋ ಎಲ್ಲ ಉಪಕಥೆಗಳು ಬಂದ ಹಾಗೆ ಒಂದಾದ ಮೇಲೆ ಒಂದು ಬರ್ತಾ ಹೋಗ್ತದೆ. ಒಂದು ಟೂರ್ ಗೈಡ್ ಇದ್ದಾಗೆ ಹೋಗುವಾಗ ನಾವು ಆ ಗಮ್ಯವನ್ನು ಮಾತ್ರ ನೋಡೋದಲ್ಲ, ಹೋಗುವಾಗ ದಾರಿಯಲ್ಲಿ ಇನ್ನೇನಿದೆ, ದಾರಿಯಲ್ಲಿ ಹೋಗ್ತಾ ಇರುವಾಗ ನಾವೀಗ ಉದಾಹರಣೆಗೆ ಒಂದು ಮೈಸೂರಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ಮೈಸೂರು ಅರಮನೆ ಮಾತ್ರ ನಾನು ಬೇರೆ ನೋಡುದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಹೋಗುದಲ್ಲ. ಹೋಗುವಾಗ ದಾರಿಯಲ್ಲಿ ಒಂದು ಜಲಪಾತ ಇದ್ರೆ ಅದನ್ನು ನೋಡೋಣ, ಹೋಗ್ತಾ ಅಲ್ಲಿ ಒಂದು ಹೊಳೆ ಹರಿತಾ ಇದ್ರೆ ಅದನ್ನು ನೋಡೋಣ, ಅಲ್ಲೆಲ್ಲ ಒಂದು ಒಳ್ಳೆ ರೆಸ್ಟೋರೆಂಟ್ ಇದ್ರೆ ಅಲ್ಲೊಂದು ಒಳ್ಳೆ ದೋಸೆ ತಿಂದ್ಕೊಂಡು ಹೋಗೋಣಪ್ಪ. ಗಮ್ಯವನ್ನು ಮಾತ್ರ ಲಕ್ಷ್ಯದಲ್ಲಿ ಇಟ್ಟುಕೊಳ್ಳುವುದಲ್ಲ, ಇದನ್ನೆಲ್ಲ ಹೋಗುವ ದಾರಿಯಲ್ಲಿ ನಮಗೆ ಯಾವುದೆಲ್ಲ ಆಹ್ಲಾದಕಾರಿಯಾಗಿ ಆಸ್ವಾದನೀಯವಾಗಿ ಕಾಣುತ್ತದೆಯೋ ಅದನ್ನೆಲ್ಲ ನಾವು ಆಸ್ವಾದಿಸಿಕೊಂಡು ಮುಂದೆ ಹೋಗುವ ಎಂಬಂತಹ ಒಂದು ಕಥನ ಶೈಲಿಯನ್ನು ಇವರೊಂದು ರೂಢಿಸಿಕೊಂಡಿದ್ದಾರೆ. ಅದು ಇದರ ಬಹಳ ದೊಡ್ಡ ಆಕರ್ಷಣೆ. ಹಾಗಾಗಿ ನಮಗೆ ಬಹಳಷ್ಟು ಸ್ವಾರಸ್ಯಕರವಾದ, ಅವರು ಹೇಳಿರಲ್ಲ ಎಷ್ಟು 52 ವಿಷಯಗಳು ಬಂದಿದೆ, ಆ ರೀತಿಯಲ್ಲಿ ಬಹಳಷ್ಟು ಸ್ವಾರಸ್ಯಕಾರಿಯಾದ ವಿಷಯಗಳು, ಯಾವುದೋ ಇತಿಹಾಸದ ಪುಟದಲ್ಲಿ ಹುದುಗಿದ್ದಂತಹ ಒಂದು ಪುಟ್ಟ ಸ್ವಾರಸ್ಯಕಾರಿಯಾದ ಅಂಶ, ಇದೆಲ್ಲವೂ ನಮಗೆ ಸಿಕ್ಕಿಕೊಂಡು ಎಲ್ಲ ಹಿನ್ನೆಲೆಗಳನ್ನು ಕೊಟ್ಟುಕೊಂಡು ಅದರ ಜೊತೆಗೆ ಆ ಕಾಲದಲ್ಲಿ ಬಾಳಿ ಬದುಕಿದ ಮನುಷ್ಯರು, ಅವರ ಭಾವನೆಗಳು, ಅವರ ಬೇಗುದಿಗಳು, ಇದನ್ನೆಲ್ಲ ಒಂದು ದೊಡ್ಡ ವಿಶಾಲವಾದ ಪ್ರಕೃತಿಯ ಕ್ಯಾನ್ವಸ್ ನಲ್ಲಿ ಇಟ್ಟುಕೊಂಡು ಅದನ್ನೆಲ್ಲ ಹೇಳಿಕೊಂಡು ಹೋಗುವಂತಹ ಒಂದು ಕ್ರಮವನ್ನು ಇವರು ಅನುಸರಿಸಿದ್ದಾರೆ. ಈ ಕಥನ ಕ್ರಮ ನಾನು ಆಗ್ಲೇ ಹೇಳಿದಾಗ ಒಂದು ವೆಸ್ಟರ್ನ್ ನಾವೆಲಿಗೂ ಭಾರತೀಯ ಕಾದಂಬರಿಗಳಿಗೂ ಇರುವ ವ್ಯತ್ಯಾಸವೂ ಆಗಿದೆ, ಅದು ಅದರ ಒಂದು ವೈಶಿಷ್ಟ್ಯವೂ ಆಗಿದೆ. ಈ ಕಾರಣದಿಂದ ನಮಗೆ ಒಂದು ವಿಶ್ವದರ್ಶನ ಆಗಿ ಒಂದು ಈ ಪ್ಯಾಕೇಜ್ ಟ್ರಿಪ್ ಅಂತ ಮಾಡ್ತಾರಲ್ಲ, ಯುರೋಪ್ ತೋರ್ಸ್ಕೊಂಡ್ ಬರ್ತೀವಿ ಅಂತ 15 ದೇಶಗಳೆಲ್ಲ ದಾರಿಯಲ್ಲೆಲ್ಲ ತೋರ್ಸ್ಕೊಂಡು ಹೋಗ್ತಾರಲ್ಲ, ಆ ರೀತಿಯ ಒಂದು ಪ್ಯಾಕೇಜ್ ಟ್ರಿಪ್ಪಿನ ರೀತಿಯಲ್ಲಿ ಇತಿಹಾಸದ ಪುಟಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ಬಹಳ ಒಂದು ವಿಶೇಷವಾದ, ಬಹಳ ವಿಶಿಷ್ಟವಾದ ಅಂಶ. ಮತ್ತೆ ಇದನ್ನು ಹೇಳೋದಕ್ಕೆ ಸಾಕಷ್ಟು ಸಂಶೋಧನೆ, ಸಾಕಷ್ಟು ವಿಚಾರ ಸಂಗ್ರಹ, ಇದನ್ನೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ವಿಷಯ ಸಂಗ್ರಹಣೆ, ಇದನ್ನೆಲ್ಲ ಅವರು ಬಹಳ ಶ್ರದ್ಧೆಯಿಂದ, ಮುತುವರ್ಜಿಯಿಂದ ಮಾಡಿ ಅದನ್ನು ಅಷ್ಟೇ ಸಂಯಮದಿಂದ, ಅಷ್ಟೇ ಸುಂದರವಾಗಿ ನಿರೂಪಿಸಿದ್ದಾರೆ. ಇದು ಒಂದು ಮುಖ್ಯವಾದ ಅಂಶ.